ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೋ ಮುಂಬಾ ವರ್ಸಸ್ ಬೆಂಗಳೂರು ಬುಲ್ಸ್ನ ಎಡ್ಡು ಮುಖಾಮುಖಿ ಯಾವ ರೀತಿ ಇದೆ ಪಿ.ಕೆ.ಎಲ್ ಇತಿಹಾಸದಲ್ಲೇ, ಮತ್ತು ಲಾಸ್ಟ್ ಮ್ಯಾಚ್ಗಳು ಇವರು ಯಾವ ರೀತಿ ಗೆದ್ಕೊಂಡು ಮಾಡಿದ್ದಾರೆ, ಎಷ್ಟನೇ ಸ್ಥಾನದಲ್ಲಿದ್ದಾರೆ ಈ ವರ್ಷ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. 2023 ಬೆಂಗಳೂರು ಬೂಸ್ ಅವ್ರದ್ದು 11ನೇ ಪಂದ್ಯ ಇದು ಅಂತ ಹೇಳಬೇಕು. ಬೆಂಗಳೂರು ಬೂಸ್ ಗೆಲ್ಲಲೇಬೇಕು ಅಂತ ಹೇಳಬೇಕು. ಬೆಂಗಳೂರು ಬೂಸ್ ಅವರು ಇಲ್ಲಿಂದ ಸೋಲ್ಬಾರ್ದು ಗುರು. ಪ್ಲೇ ಆಫ್ಗೆ ಮೇಲೆ ಹೋಗೋ ಚಾನ್ಸತೆ ಕಡಿಮೆ ಆಗುತ್ತೆ ಅಂತ ಹೇಳಬೇಕು. ಈಗಲೂ ಕೂಡ ಕಂಫರ್ಟಬಲ್ ಇಲ್ಲಿಂದ ಗೆಲ್ತು ಅಂದರೆ ಪ್ಲೇ ಆಫ್ಗೆ ಹೋಗಿ ಹೋಗ್ತಾರೆ, ಅದು ಬೇರೆ ವಿಚಾರ. ಇನ್ನೂ 2-3 ಮ್ಯಾಚ್ ಸೋಲ್ತು ಅಂತರೂ ಕೂಡ ಪ್ಲೇ ಆಫ್ಗೆ ಹೋಗ್ತಾರೆ. ಆದರೆ 2-3 ಮ್ಯಾಚ್ ಸೋತ ನಂತರ ಈ ಬೆಂಗಳೂರು ಬೂಸ್ಗೆ ಏನಾಗುತ್ತಪ್ಪ ಅಂತಂದರೆ ಅವ್ರು ಸೋಲ್ಬೇಕು, ಇವ್ರು ಸೋಲ್ಬೇಕು, ಮತ್ತು ನೆಟ್ರು ತುಂಬಾ ಮ್ಯಾಟ್ರ್ ಆಗುತ್ತೆ ಬೆಂಗಳೂರು ಬೂಸ್ಗೆ ಅಂತ ಹೇಳಬೇಕು ಗುರು. ಆ ರೀತಿ ಪ್ಲೇ ಆಫ್ಗೆ ಹೋಗೋದು ಬೇಡ. ಬೆಂಗಳೂರು ಬೂಸ್ ಅವರು ಕಂಫರ್ಟಬಲ್ ಗೆಲ್ಲಿ ಅಂತ ಹೇಳ್ತೀನಿ ಗುರು. ಆದರೆ ನಮ್ಮ ಬೆಂಗಳೂರು ಬೂಸ್ ಅವರು ವಿರುದ್ಧ ಯಾವ ರೀತಿ ಆಟ ಆಡ್ರಪ್ಪ ಪಿ.ಕೆ.ಎಲ್ ಇತಿಹಾಸದಲ್ಲಿ ಅಂದರೆ ಸ್ವಲ್ಪ ನಮ್ಮ ಬೆಂಗಳೂರು ಬೂಸ್ ಅವ್ರದ್ದು ಕೆಳಗೆ ಇದೆ ಅಂತ ಹೇಳಬೇಕು, ಮುಂಬಾ ತಂಡದ ಮೇಲ್ಗೈ ಇದೆ ಅಂತ ಹೇಳಬೇಕು. 18 ಬಾರಿ ಮುಖಾಮುಖಿ ಆಗಿದ್ದಾರೆ ಬೆಂಗಳೂರು ಬೂಸ್, ಬರೀ 5 ಬಾರಿ ಗೆದ್ದಿದೆ ಅಂತ ಹೇಳಬೇಕು. ಮುಂಬಾ ತಂಡ 13 ಬಾರಿ ಗೆದ್ದಿದೆ ಅಂತ ಹೇಳಬೇಕು. ಮತ್ತು 2 ತಂಡಗಳು ಮುಖಾಮುಖಿ ಆದಾಗ 1 ಬಾರಿನೂ ಕೂಡ ಟೈ ಆಗಿಲ್ಲ ಅಂತ ಹೇಳಬೇಕು. ಹೈಯರ್ ಸ್ಕೋರ್ ಬಂದು ಬೆಂಗಳೂರು ಬೂಸ್ ಅವ್ರದ್ದು 42 ಅಂತ ಹೇಳಬೇಕು, ಮತ್ತು ಮುಂಬಾ ತಂಡದ 46 ಅಂತ ಹೇಳಬೇಕು. ಲೋವರ್ ಸ್ಕೋರ್ ಬೆಂಗಳೂರು ಬೂಸ್ 18 ಮತ್ತು ಮುಂಬಾ ತಂಡದ 24 ಅಂತ ಹೇಳಬೇಕು. ಲಾಸ್ಟ್ ಈ 4 ಮ್ಯಾಚ್ ಮುಖಾಮುಖಿ ಆದಾಗ 2 ತಂಡಗಳು 3 ಬಾರಿ ಮುಂಬಾ ತಂಡ ಗೆದ್ದಿದೆ ಅಂತ ಹೇಳಬೇಕು ಗುರು. ನಮ್ಮ ಬೆಂಗಳೂರು ಬೂಸ್ ಇವ್ರ ವಿರುದ್ಧ ಗೆಲ್ಲಬೇಕು ಅಂತಾರೆ ಹೊಸ ಸ್ಟ್ರಾಟಜಿ ಯೂಸ್ ಮಾಡಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ಈ ವರ್ಷ ಕೂಡ ತುಂಬಾ ಬಲಿಷ್ಠ ಆಗಿ ಅಂತ ಹೇಳಬೇಕು. ಅವರು 5ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು. ಬೆಂಗಳೂರು ಬೂಸ್ 8ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು. ಅವರು ನಮ್ಮ ಬೆಂಗಳೂರು ಬೂಸ್ಗಿಂತ ಕಡಿಮೆ ಪಂದ್ಯ ಆಡಿದೆ ಅಂತ ಹೇಳಬೇಕು. ಅಂತಾರೆ ಕಡಿಮೆ ಪಂದ್ಯ ಆಡಿದ್ದಾರೆ, ನಮ್ಮ ಬೆಂಗಳೂರು ಬೂಸ್ ಅಧಿಕ ಪಂದ್ಯ ಆಡಿದ್ದಾರೆ ಅಂತ ಹೇಳಬೇಕು. ಅವರು ಇದು ಸೇರಿದ್ರೆ 8ನೇ ಮ್ಯಾಚ್ ಆಗುತ್ತೆ. ಬೆಂಗಳೂರು ಬೂಸ್ ವಿರುದ್ಧ ಆಡ್ತು ಅಂತಾರೆ 8ನೇ ಮ್ಯಾಚ್ ಆಗುತ್ತೆ. ಬೆಂಗಳೂರು ಬೂಸ್ 11ನೇ ಮ್ಯಾಚ್ ಆಗುತ್ತೆ ಅಂತ ಹೇಳಬೇಕು. ಅವರು ಕಂಫರ್ಟ್ ಝೋನಲ್ಲಿ ಇದ್ದಾರೆ ಅಂತ ಹೇಳಬೇಕು. ಇನ್ನು ಕೂಡ ಮುಂಬಾ ತಂಡದವರು ನಮ್ಮ ಬೆಂಗಳೂರು ಬೂಸ್ ಆಲ್ರೆಡಿ ಕಂಫರ್ಟ್ ಝೋನ್ ಬಿಟ್ಟು ಆಲ್ರೆಡಿ ಇದು ಝೋನ್ ಒಳಗೆ ಝೋನ್ ಪಕ್ಕದಲ್ಲಿದ್ದಾರೆ ಅಂತ ಹೇಳಬೇಕು. ಅಂದರೆ ಝೋನ್ ಒಳಗೆ ಹೋಯ್ತು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬೂಸ್ಗೆ ಇಲ್ಲಿಂದ ಕ್ರೂಷಲ್ ಆಗುತ್ತೆ ಪಂದ್ಯಗಳೆಲ್ಲ ಅಂತ ಹೇಳಬೇಕು. ಇಲ್ಲಿಂದ ಗೆಲ್ಲೇಬೇಕು. ಅದು ಕೂಡ ಸೋತರು ಕೂಡ ಭಾರಿ ಅಂತಂದ್ರೆ ಸೋಲ್ಬಾರ್ದು. 1 ಪಾಯಿಂಟ್ 2 ಪಾಯಿಂಟ್ ಆ ರೀತಿ ಸೋಲ್ಬೇಕು, ಟೈಮ್ ಮಾಡ್ಕೊಳ್ಳೋಕೆ ಚಾನ್ಸ್ ಇರಬೇಕು. ಆ ರೀತಿ ಮಾಡಬೇಕು ನಮ್ಮ ಬೆಂಗಳೂರು ಬೂಸರು. ನಮ್ಮ ಬೆಂಗಳೂರು ಬೂಸರು ಇನ್ನು ಗೆದ್ರು ಅಂತಂದ್ರೆ ತೀರಾ ಮಟ್ಟ ಜಾಸ್ತಿ ರನ್ ರೇಟಿಂದ ಗೆಲ್ಲಬೇಕು ಅಂತ ಹೇಳ್ತೀನಿ, ಜಾಸ್ತಿ ಪಾಯಿಂಟ್ಸಿಂದ ಗೆಲ್ಲಬೇಕು ಅಂತ ಹೇಳ್ತೀನಿ. ಅವಾಗ ಗೆಲ್ತು ಅಂತ ನಮ್ಮ ಬೆಂಗಳೂರು ಬೂಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಬೇಕು. ಈಗ ಮೈನಸ್ ಆಗಿರೋ ಪಾಯಿಂಟ್ಸ್ಗಳೆಲ್ಲ ಪ್ಲಸ್ ಆಗುತ್ತೆ ಅಂತ ಹೇಳಬೇಕು. ಈಗ -33 20 ಇರಬೇಕು ಬೆಂಗಳೂರು ಬೂಸ್, ಅದು ಪ್ಲಸ್ ಆಗುತ್ತೆ ಅಂತ ಹೇಳಬೇಕು, ಇಲ್ಲ ಈಕ್ವಲ್ ಆಗುತ್ತೆ ಅಂತ ಹೇಳಬೇಕು. ಇನ್ನೂ ಕೂಡ ಮೈನಸ್ ಕಡಿಮೆ ಆಗುತ್ತೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬೂಸರು ಈ ರೀತಿ ಪ್ಲಾನ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಅಂದರೆ ಮಹೇಂದ್ರ ಸಿಂಗ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು, ನಮ್ಮ ರೈಡರ್ಸ್ಗಳು ಯಾವ ರೀತಿ ಓಪನ್ ಅಪ್ ಆಗಬೇಕು, ಸುಶೀಲ್ ಅವ್ರನ್ನ ಯಾವ ಸ್ಥಾನದಲ್ಲಿ ಕಳಿಸ್ತಾರೆ ಬೆಂಗಳೂರು ಬೂಸರು, ಅದು ಕೂಡ ದೊಡ್ಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಬೇಕು. ಇವರು ಬೆಂಕಿ ರೈಡರ್ ಅಂತ ಹೇಳಬೇಕು. ಇವರು ಬೆಂಕಿಯಾಗಿ ಆಟ ಆಡೋರು ವಿರುದ್ಧ ಅಂತ ಗೊತ್ತಿರ್ಬೋದು ನಿಮಗೆಲ್ಲ. ಯಾವ ರೀತಿ ಲಾಸ್ಟ್ 2 ಮಿನಿಟ್ಸಲ್ಲಿ ಯಾವ ರೀತಿ ಆಟ ಆಡೋರು, ಅದೇ ರೀತಿ ಅವ್ರನ್ನ ಓಪನಿಂಗ್ ಅಂದರೆ ಸ್ಟಾರ್ಟಿಂಗ್ ಸೈಡಲ್ಲಿ ಕಳಿಸ್ತಿದ್ರು ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ರೈಡ್ ಮಾಡಿಸಿದ್ರು ಅಂದರೆ ಯಾವ ರೀತಿ ಆಟ ಆಡ್ಬೋದು ಸುಶೀಲ್ ಅವರು ಅಂತ ನೀವೇ ಕಾಣಿಸೋ ಕಮೆಂಟ್ ಮಾಡಿ ಗುರು. ಇವತ್ತು ನಮ್ಮ ಬೆಂಗಳೂರು ಬೂಸಲ್ಲಿ ಗೆಲ್ತಾರೆ ಅಂತ ಕಾಣಿಸೋ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಟಾಟಾ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬೂಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು.